ನೋಡಿ, ನಿಮ್ಮ ಫೋನ್ ತುಂಬಾನೇ ಸ್ಲೋ ಆಗ್ತಿದ್ರೆ, ಹ್ಯಾಂಗ್ ಆಗ್ತಿದ್ರೆ, ಹೀಟ್ ಆಗ್ತಿದ್ರೆ 4 ಸೆಟ್ಟಿಂಗ್ ಅನ್ನು ನೀವು ಮಾಡಬೇಕು. ಅದರಲ್ಲಿ 2 ಆನ್ ಮಾಡಬೇಕು, 2 ಆಫ್ ಮಾಡಬೇಕು. ಇದನ್ನ ಮಾಡಿದ್ದೇ ಹೋದಾದ್ರೆ ನಿಮ್ಮ ಫೋನ್ ಯಾವುದೇ ಇರಬಹುದು, 5 ವರ್ಷ ಹಳೆ ಫೋನ್ ಆಗಿರ್ಬೋದು, ಎಷ್ಟು ರಾಕೆಟ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅಂತ ನೀವು ಕಣ್ಣಾರೆ ನೋಡ್ತೀರಿ. 4ರಲ್ಲಿ 4 ಸೆಟ್ಟಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ. ಮೊದಲೇ ಸೆಟ್ಟಿಂಗ್ ಅಲ್ಲಿ ನೀವು ಸಿಂಪಲ್ ಆಗಿ ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ, ಸ್ಕ್ರಾಲ್ ಡೌನ್ ಮಾಡಿದ ನಂತರ ಬಾಟಮ್ ಅಲ್ಲಿ ಇಲ್ಲಿ ಅಬೌಟ್ ಡಿವೈಸ್ ಅಂತ ಬರುತ್ತೆ. ಸೊ ನಾನು ಏನು ತಿಳಿಸ್ಕೊಡ್ತೀನಿ, 4ರಲ್ಲಿ 4 ಸೆಟ್ಟಿಂಗ್ ಅನ್ನು ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಹಾಗಾಗಿ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೆ 2 ಸೆಟ್ಟಿಂಗ್ ಮಾಡಿ ಮತ್ತೆ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಫೋನ್ ಯಾವುದೇ ಇರ್ಬೋದು, ಯಾವುದೇ ಕಂಪನಿ ಫೋನ್ ಇರ್ಬೋದು, ಎಲ್ಲ ಕಂಪನಿ ಫೋನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ. ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಮಾಡಿದೆ ಹೋದಾದ್ರೆ ಎಷ್ಟು ಸ್ಪೀಡ್ ಆಗಿ ನಿಮ್ಮ ಫೋನ್ ವರ್ಕ್ ಆಗುತ್ತೆ ನೀವು ಖುದ್ದಾಗಿ ನೋಡ್ತೀರಿ. ಸೊ 4 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ಅಬೌಟ್ ಡಿವೈಸ್ ಅಂತ ಇರುತ್ತಲ್ವ, ಅಬೌಟ್ ಡಿವೈಸ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಫೋನಲ್ಲಿ ಅಬೌಟ್ ಫೋನ್ ಅಂತ ಬರುತ್ತೆ, ಕೆಲವೊಂದು ಫೋನಲ್ಲಿ ಅಬೌಟ್ ಡಿವೈಸ್ ಅಂತ ಬರುತ್ತೆ. ಇದು ಒಂದೇ ಸೆಟ್ಟಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಅಬೌಟ್ ಡಿವೈಸ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಬರುತ್ತೆ. ಅಬೌಟ್ ಅಂತ ಬರ್ತಿದ್ದಂಗೆ ನೋಡ್ಬೋದು, ಇಲ್ಲಿ ಬರುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವರ್ಷನ್ ಅಂತ ಬರುತ್ತೆ. ಸಿಂಪಲ್ ಆಗಿ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವರ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಿಲ್ಡ್ ನಂಬರ್ ಬರುತ್ತೆ, ಇಂಪಾರ್ಟೆಂಟ್ ಇದು. ಈ ಬಿಲ್ಡ್ ನಂಬರ್ ಮೇಲೆ ನೀವು ಇಲ್ಲಿ 7 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಬಿಲ್ಡ್ ನಂಬರ್ ನಿಮ್ಗೆ ಡೈರೆಕ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಿಂಪಲ್ ಆಗಿ ನೀವು ಇಲ್ಲಿ ಬಿಲ್ಡ್ ನಂಬರ್ ಅಂತ ನೀವು ಸರ್ಚ್ ಬಾರ್ಲಿ ಸರ್ಚ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಬಿಲ್ಡ್ ನಂಬರ್ ಬರುತ್ತೆ. ಇದ್ರ ಮೇಲೆ ನೀವು 7 ಬಾರಿ ಕ್ಲಿಕ್ ಮಾಡಬೇಕಾಗುತ್ತೆ. 7 ಬಾರಿ ಕ್ಲಿಕ್ ಮಾಡಿದಾಗ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ, ಇಂಪಾರ್ಟೆಂಟ್ ಇದು. ಡೆವಲಪರ್ ಆಪ್ಷನ್ ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದ ನಂತರ ನೀವು ಇಲ್ಲಿ ಇವಾಗ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಡೆವಲಪರ್ ಆಪ್ಷನ್ ಅಂತ. ಇಲ್ಲಾಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ ಹೋದ್ರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಡಿಷನಲ್ ಸೆಟ್ಟಿಂಗ್ ನಲ್ಲಿ ಇಲ್ಲಿ ಕೊನೆಯಲ್ಲಿ ಬಂದು ನೋಡಬಹುದು ಡೆವಲಪರ್ ಆಪ್ಷನ್ ಇಲ್ಲಿ ಬಂದಿದೆ. ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಇಲ್ಲಿ ಇವಾಗ ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ನೋಡ್ಬೋದು ಇವಾಗ ಡೆವಲಪರ್ ಆಪ್ಷನ್ ಇಲ್ಲಿ ಬಂದಿದೆ. ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನೀವು ಯಾವ ಫೋನಲ್ಲಿ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಫೋನ್ ನೇಮನ್ನು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತಿಳಿಸಿ. ತುಂಬ ಮಂದಿ ಮೊಬೈಲಲ್ಲಿ ಇದೇ ರೀತಿಯಲ್ಲಿ ಸ್ಲೋ ಆಗುತ್ತೆ, ಹ್ಯಾಂಗ್ ಆಗುತ್ತೆ, ಬಟ್ ಅವ್ರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಾಗಲ್ಲ. ಹಾಗಾಗಿ ನೀವು ವಿಡಿಯೋ ಶೇರ್ ಮಾಡಿದರೆ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ, ಜೊತೆಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ ಗೈಸ್. ಇವಾಗ ನೀವು ಇಲ್ಲಿ ಒಂದೇ ಸೆಟ್ಟಿಂಗಲ್ಲಿ ಇಲ್ಲಿ ಡೆವಲಪರ್ ಆಪ್ಷನ್ ನೀವು ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ಟಾಪಲ್ಲಿ ಇದು ಆಫ್ ಇದ್ರೆ ಸಿಂಪಲ್ ಆಗಿ ಇದನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಇವಾಗ ಡೆವಲಪರ್ ಆಪ್ಷನ್ ನಾನು ಇಲ್ಲಿ ಆನ್ ಮಾಡಿದ್ದೀನಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟು, ನಾನು ತಿಳಿಸ್ಕೊಟ್ಟ ಹಾಗೆ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಈ ವಿಡಿಯೋಲಿ ಏನು ತಿಳಿಸ್ಕೊಡ್ತೀನಿ ಎಲ್ಲ ಕೂಡ ಎಲ್ಲ ಕಂಪನಿಯ ಫೋನಲ್ಲಿ ಸಿಗುತ್ತೆ. ಹಾಗಾಗಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡ್ಬೋದು ವಿಂಡೋ ಅನಿಮೇಷನ್ ಸ್ಕೇಲ್, ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲ್ ಮತ್ತು ಎನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಅಂತ ಇರುತ್ತೆ. ಸಿಂಪಲ್ ಆಗಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಡಿಫಾಲ್ಟ್ ಆಗಿ 1x ಇರುತ್ತೆ. ಸಿಂಪಲ್ ಆಗಿ ಇದನ್ನು 0.5x ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇದಾಗಿ ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲ್, ಇದು ಕೂಡ 1x ಇರುತ್ತೆ. ಫಸ್ಟ್ ಎರಡನೇ ಆಪ್ಷನ್ ನೋಡ್ಬೋದು ಎನಿಮೇಷನ್ ಸ್ಕೇಲ್ 0.5x ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮೂರನೇದು ಕೂಡ ಎನಿಮೇಟರ್ ಡ್ಯೂರೇಷನ್ ಸ್ಕೇಲ್, ಇದನ್ನು ಕೂಡ 0.5x ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಮಾಡಿದ ನಂತರ ಎಷ್ಟು ಸ್ಪೀಡ್ ಆಗುತ್ತೆ ಅಂದರೆ 25% ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ. ಇನ್ನು 75% ಸ್ಪೀಡ್ ಆಗಬೇಕಂದ್ರೆ ಇನ್ನು ರಿಮೈನಿಂಗ್ 3 ಸೆಟ್ಟಿಂಗ್ ಮಾಡಬೇಕು. ಒಂದೇ ಸೆಟ್ಟಿಂಗ್ ಆದ ನಂತರ ಎರಡನೇ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಎರಡನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಸರ್ಚ್ ಬಾರಲ್ಲಿ ಡೆವಲಪರ್ ಆಪ್ಷನ್ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಹಾಗಾಗಿ ಇಲ್ಲಿ ಮತ್ತೆ ನೀವು ಇಲ್ಲಿ ಡೆವಲಪರ್ ಅಂತ ನೀವು ಸರ್ಚ್ ಮಾಡಿದ್ರೆ ಡೆವಲಪರ್ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇಂಪಾರ್ಟೆಂಟು, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಎರಡನೇ ಸೆಟ್ಟಿಂಗು ಇದರಲ್ಲೇ ಸಿಗುತ್ತೆ. ಇದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನೀವು ಒಂದು ಚೇಂಜಸ್ ಮಾಡಬೇಕಾಗುತ್ತೆ. ಎರಡು ಸೆಟ್ಟಿಂಗಲ್ಲಿ ನೋಡ್ಕೊಳ್ಳಿ. ಎಲ್ಲ ಕಂಪನಿ ಫೋನಲ್ಲಿ ನಾನು ಹೇಳಿದಂಥ ಸೆಟ್ಟಿಂಗ್ ಸಿಗುತ್ತೆ. ಹಾಗಾಗಿ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡೋಕೆ ಹೋಗಬೇಡಿ ಗೈಸ್. ಇಲ್ಲಿ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್, ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು. ಏನಕ್ಕಂದ್ರೆ ಈ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಇದೆಯಲ್ವಾ, ಇದು ಕಂಪ್ಲೀಟ್ ಆಗಿ ರ್ಯಾಮ್ ಅನ್ನ ಯೂಸ್ ಮಾಡುತ್ತೆ. ರ್ಯಾಮ್ ಎಷ್ಟು ಯೂಸ್ ಆಗುತ್ತೆ, ಓವರ್ಲೋಡ್ ಆಗುತ್ತಾ ಅಥವಾ ಲೆಸ್ ಯೂಸ್ ಆಗುತ್ತೆ, ಎಲ್ಲದೂ ಈ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಮೇಲೆ ಡಿಪೆಂಡ್ ಆಗಿದೆ. ಇದು ನಿಮ್ದು ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಹೇಳಿದ್ರೆ, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ ರನ್ ಆಗೋಕೆ ಇದು ಅಲೋ ಆಗುತ್ತೆ. ಅವಾಗ ರ್ಯಾಮ್ ಓವರ್ಲೋಡ್ ಆಗುತ್ತೆ, ಇದರಿಂದ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ, ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಹೀಟ್ ಯಾವಾಗ ಆಗುತ್ತೆ ಆವಾಗ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಸೊ ಇದು ಮೇನ್ ರೀಸನ್. ಸೊ ಹಾಗಾಗಿ ನೀವು ರ್ಯಾಮ್ ಓವರ್ಲೋಡ್ ಆಗೋದನ್ನ ಕಮ್ಮಿ ಮಾಡಬೇಕಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅನ್ನ ಅಟ್ಮೋಸ್ಟ್ 4 ಪ್ರೊಸೆಸ್ ಅಂತ ಇದೆ, ಲಾಸ್ಟ್ ಆಪ್ಷನ್, ಅದನ್ನ ಸೆಲೆಕ್ಟ್ ಮಾಡಿ. ತುಂಬಾ ಮಂದಿ ನಿಮಗೆ ನೋ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅನ್ನ ಸೆಟ್ ಮಾಡೋಕೆ ಹೇಳ್ತಾರೆ, ಬಟ್ ಆ ರೀತಿ ಮಾಡೋಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ಸೊ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ತಿದ್ದೀರಿ ಅನ್ನೋದು ಮತ್ತೆ ರೀಲೋಡ್ ಆಗುತ್ತೆ. ರೀಲೋಡ್ ಆದ್ರಿಂದ ಮತ್ತೆ ರ್ಯಾಮ್ ಮೇಲೆ ಮತ್ತೆ ಎಫೆಕ್ಟ್ ಆಗುತ್ತೆ, ರ್ಯಾಮ್ ಓವರ್ಲೋಡ್ ಆಗುತ್ತೆ, ಮತ್ತೆ ಹೀಟ್ ಆಗುತ್ತೆ. ಹಾಗಾಗಿ ಅಟ್ಮೋಸ್ಟ್ ಇಲ್ಲಿ 4 ಪ್ರೊಸೆಸ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದು ಎರಡನೇ ಸೆಟ್ಟಿಂಗು. ಈ ಎರಡು ಆದ್ಮೇಲೆ 3 ಮತ್ತು 4ನೇ ಸೆಟ್ಟಿಂಗ್ ಇಂಪಾರ್ಟೆಂಟ್, ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಅದರಲ್ಲಿ 4ನೇ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟು ಗೈಸ್. 2 ಸೆಟ್ಟಿಂಗ್ ಆದ ನಂತರ 3ನೇ ಸೆಟ್ಟಿಂಗ್ ನೀವು ಮಾಡಬೇಕಂದ್ರೆ
ಮತ್ತೆ ನೀವು ಸೆಟ್ಟಿಂಗ್ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ನಲ್ಲಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಬ್ಯಾಟ್ರಿ ಅಂತ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೋನಲ್ಲಿ ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಬ್ಯಾಟ್ರಿ ಅಂತ ಬರಲ್ಲ. ಸೊ ಅಂಥವ್ರು ಏನು ಮಾಡಿ ಇಲ್ಲಿ ಈ ರೀತಿಯಾಗಿ ಸರ್ಚ್ ಬಾರ್ನಲ್ಲಿ ಬ್ಯಾಟ್ರಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಬ್ಯಾಟ್ರಿ ಸರ್ಚ್ ಮಾಡಿದಾಗ ಮತ್ತೆ ನಿಮಗೆ ಇಲ್ಲಿ ಸೊ ಇಲ್ಲಿ ಸಿಗುತ್ತೆ ಬ್ಯಾಟ್ರಿ ಸೆಟ್ಟಿಂಗು. ಗೈಸ್ ಬ್ಯಾಟ್ರಿ ಸೆಟ್ಟಿಂಗ್ನಲ್ಲಿ ಇಲ್ಲಿ ನಿಮ್ಮದು ಡೈರೆಕ್ಟಾಗಿ ಕೆಲವೊಂದು ಫೋನಲ್ಲಿ ಬರುತ್ತೆ, ಕೆಲವೊಂದು ಫೋನಲ್ಲಿ ಇಲ್ಲಿ ಮೋಡ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹೈ ಪರ್ಫಾರ್ಮೆನ್ಸ್ ಮೋಡ್ ಅಂತ ಇರುತ್ತೆ. ಇದು ನಿಮ್ಮದು ಆನ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ. ಇದನ್ನು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೆಳಗಡೆ ಸ್ಲೀಪ್ ಸ್ಟ್ಯಾಂಡ್ ಬೈ ಆಪ್ಟಿಮೈಸೇಷನ್ ಇದೆಯಲ್ಲ, ಇದು ಆಫ್ ಇದ್ರೆ ಇದನ್ನು ಆನ್ ಮಾಡ್ಕೊಳ್ಳಿ. ಫಸ್ಟ್ ಇದು ಆಫ್ ಮಾಡ್ಕೊಳ್ಳಿ, ಎರಡನೇದು ಇದು ಆನ್ ಮಾಡ್ಕೊಳ್ಳಿ. ಗೈಸ್ ಇದರಿಂದ ಬ್ಯಾಟ್ರಿಗೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಸೊ ಯಾವಾಗ ನಿಮ್ಮ ಬ್ಯಾಟ್ರಿ ಓವರ್ ಯೂಸ್ ಆಗುತ್ತೆ ಅಂದರೆ ಹೀಟ್ ಆಗುತ್ತೆ, ಆವಾಗ ಮೊಬೈಲ್ ಹೀಟ್ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಹಾಗಾಗಿ ನೀವು ಈ ಸೆಟ್ಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಇದು 3 ಸೆಟ್ಟಿಂಗ್ ಆಯಿತು. ಇನ್ನು ಕೊನೆಯ ಸೆಟ್ಟಿಂಗ್ ಇಂಪಾರ್ಟೆಂಟು. ಕೊನೆ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ಇದು ನಿಮಗೆ ಮೇಯ್ನ್ ಆಗಿ ನಿಮ್ಮ ಮೊಬೈಲಲ್ಲಿ ಯಾಕೆ ಹೀಟ್ ಆಗುತ್ತೆ ಅಥವಾ ಮೊಬೈಲ್ ಸ್ಲೋ ಆಗುತ್ತೆ ಹ್ಯಾಂಗ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಏನಾಗುತ್ತೆ ಕ್ಯಾಚಸ್ ಇರುತ್ತೆ. ನೀವು ಎಷ್ಟೊಂದು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಿರ್ತೀರಿ, ಯಾವುದೆಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಿ ಯೂಸ್ ಮಾಡ್ತೀರಿ, ಅದು ಎಲ್ಲವೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಚಸ್ ಅನ್ನು ಕ್ಲಿಯರ್ ಮಾಡ್ತಿರುತ್ತೆ, ಕ್ಯಾಚಸ್ ಅನ್ನು ಕ್ರಿಯೇಟ್ ಮಾಡ್ತಿರುತ್ತೆ. ಯಾವಾಗ ಕ್ಯಾಚಸ್ ಓವರ್ಲೋಡ್ ಆಗುತ್ತೆ ಆವಾಗ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಹಾಗಾಗಿ ನೀವು ಕ್ಯಾಚಸ್ ಅನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಯಾಚ್ ಕ್ಲಿಯರ್ ಮಾಡಬೇಕಂದ್ರೆ 1 by 1 ಅಪ್ಲಿಕೇಶನ್ ಮಾಡ್ಬೋದು, ಬಟ್ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ನೋಡ್ಬೋದು ಈ ಅಪ್ಲಿಕೇಶನ್ ಸರ್ಚ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡಿದ ನಂತರ ಆಮೇಲೆ ಡಿಲೀಟ್ ಮಾಡಿದ್ರೆ ಆಯಿತು. ಗೈಸ್ ಇಲ್ಲಿ ಪರ್ಮಿಷನ್ ಕೇಳಿದರೆ ಅಲೋ ಮಾಡಿಕೊಂಡು ನಂತರ ಬ್ಯಾಕ್ ಬನ್ನಿ. ಗೈಸ್ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಫಸ್ಟ್ ಆಪ್ಷನ್ ಇಲ್ಲಿ ಕ್ಯಾಚ್ ಕ್ಲೀನರ್ ಅಂತ ಬರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬಾಟಮ್ ಅಲ್ಲಿ ಬ್ರಷ್ ಐಕನ್ ಇದೆಯಲ್ವಾ, ಈ ಬ್ರಷ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಕ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನೋಡ್ಬೋದು ಎಲ್ಲ ಕ್ಯಾಚನ್ನು ಆಟೋಮೆಟಿಕ್ ಕ್ಲಿಯರ್ ಮಾಡುತ್ತೆ. ಸಿಂಪಲ್ ಆಗಿ ಇಲ್ಲಿ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋಮೆಟಿಕ್ ಅಂತ ಇರುತ್ತಲ್ಲ ಫಸ್ಟ್ ಆಪ್ಷನು, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಪರ್ಮಿಷನ್ ಕೇಳಿದ್ರೆ ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಮಿಷನ್ ಇಲ್ಲಿ ಆನ್ ಮಾಡಿಕೊಂಡು ಅಲೋ ಮಾಡ್ಕೊಳ್ಳಿ. ಗೈಸ್ ಈ ಅಪ್ಲಿಕೇಶನ್ ಯೂಸ್ ಮಾಡಿದ ನಂತರ ಆಮೇಲೆ ಡಿಲೀಟ್ ಮಾಡಿದ್ರೆ ಆಯಿತು, ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಂತ ಆಗುತ್ತಿಲ್ಲ. ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬೋದು ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಇದು ಆಟೋಮೆಟಿಕ್ ಆಗಿ ಓಪನ್ ಮಾಡ್ತಿದೆ, ಕ್ಯಾಚಸ್ ಅನ್ನು ಕ್ಲಿಯರ್ ಮಾಡ್ತಿದೆ. ನಾನು ಏನು ಮಾಡ್ತಿಲ್ಲ, ಇದು ಆಟೋಮೆಟಿಕ್ ಆಗ್ತಿದೆ. ಈ ರೀತಿಯಾಗಿ ಇದೊಂದು 1 minute 2 minute 3 minute ಟೈಮ್ ತಗೊಳುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನ ಆಟೋಮೆಟಿಕ್ ಓಪನ್ ಮಾಡುತ್ತೆ, ಕ್ಯಾಚಸ್ ಅನ್ನು ಆಟೋಮೆಟಿಕ್ ಕ್ಲಿಯರ್ ಮಾಡುತ್ತೆ. ಈ ರೀತಿಯಾಗಿ ನೋಡ್ಬೋದು 49 ಅಪ್ಲಿಕೇಶನ್ ಇದು ಸೆಲೆಕ್ಟ್ ಮಾಡಿದೆ. ಟೋಟಲ್ ಆಗಿ 5 ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಎಲ್ಲ ಕ್ಲಿಯರ್ ಆದ ನಂತರ ನೀವು ಈ ಅಪ್ಲಿಕೇಶನ್ ಕೂಡ ಅನ್ಇನ್ಸ್ಟಾಲ್ ಮಾಡಬಹುದು, ಇಟ್ಕೊಳ್ಳೋಂತಾಗತ್ತಿಲ್ಲ. ಗೈಸ್ ಈಗ ನಾನು ತಿಳಿಸ್ಕೊಡಂತ ಈ 4 ಸೆಟ್ಟಿಂಗ್ ಅನ್ನು ಮಾಡಿ ಆಮೇಲೆ ನೋಡಿ ನಿಮ್ಮ ಫೋನ್ ಯಾವುದೇ ಇರ್ಬೋದು ಎಷ್ಟು ಸ್ಪೀಡ್ ಆಗಿ ವರ್ಕ್ ಆಗುತ್ತಂತ. ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಖಂಡಿತ ಅವರಿಗೆ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಜೊತೆಗೆ ಈ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.